ನಿನ್ನೆ ನಡೆದಂಥ ಒಂದು ದುರ್ಘಟನೆಯಲ್ಲಿ ಯಶ್ ಅಭಿಮಾನಿಯವರ ಬಳಗದ ವತಿಯಿಂದ ಇವತ್ತು ಏನು ಅವರ ಹುಟ್ಟುಹಬ್ಬದ ನಿಮಿತ್ತ ನಿನ್ನೆ ದಿನ 11:00 ಏನು ಬ್ಯಾನರ್ ಅನ್ನು ಹಾಕುವಂತ ಸಮಯದಲ್ಲಿ 25 ಅಡಿ ಇರುವಂತ ಒಂದು ದೊಡ್ಡ ಪ್ರಮಾಣದ ಫ್ರೇಮ್ ಅನ್ನು ಹಾಕಲಿಕ್ಕೆ ಹೋಗಿ ನಿನ್ನೆ ಒಂದು ಲೈನ್ ಇಂದ ಕರೆಂಟ್ ಎಲೆಕ್ಟ್ರಿಕ್ ಶಾಕ್ ಹೊಡೆದು 3 ಜನನ ಬೆಳಗ್ಗೆನೂ ಸಹಿತ ನಾನು ಎಲ್ಲನೂ ಹೇಳಿದ್ದೀನಿ, ಬೇರೆ 3 ಜನ ಇಲ್ಲಿ ನಮ್ಮ ಸುರುಣಿಗೆಯಲ್ಲಿ ದುರ್ಮರಣವನ್ನು ಹೊಂದಿದ್ದಾರೆ. ಸರ್ಕಾರ ಬೆಳಗಿನ ಸಮಯದಲ್ಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರಂತ ಎಚ್.ಕೆ. ಪಾಟೀಲ್ ಸರ್ ಜೊತೆ ಮಾತಾಡಿಕೊಂಡು ಸರ್ಕಾರದಿಂದ CM ಸರ್ ಜೊತೆ ಮಾತಾಡಿ ಒಂದು ಪರಿಹಾರನ ಘೋಷಣೆ ಮಾಡಬೇಕಂತ ಮನವಿ ಮಾಡಿದ್ವಿ. ಅದರಂತೆ ಎಚ್.ಕೆ. ಪಾಟೀಲ್ ಸಾಹೇಬರು 2 ಲಕ್ಷ ಕೊಡಬೇಕು ಪ್ರತಿಯೊಬ್ಬರಿಗೆ ಅಂತ ಘೋಷಣೆ ಮಾಡಿದ್ದಾರೆ. ಆದರೆ ನಂದು ಒಂದು ಕಳಕಳಿಯ ಮನವಿ ಏನಂದರೆ, ನಮ್ಮ ಸುರುಣಿಗೆ ಗ್ರಾಮದಲ್ಲಿ ಇವತ್ತೇನೋ 3 ಜನ ದುರ್ಮರಣ ಹೊಂದಿದ್ದಾರೆ. ಅತ್ಯಂತ ಬಡ ಕುಟುಂಬದಿಂದ ಇರೋರು, ಅವ್ರ ತಂದೆ ತಾಯಿಗಳು ಸಹಿತ ವಯಸ್ಸಾದವರು, ಅವರೇ ದುಡಿದು ಅವ್ರ ತಂದೆ ತಾಯಿಗಳನ್ನ ಸಾಕುವಂಥವ್ರು. ಮೂರನೇದಾಗಿ ಇನ್ನೊಬ್ಬ ವ್ಯಕ್ತಿ ಅವರು ಈಗ ವಿದ್ಯಾಭ್ಯಾಸ ಮಾಡುವಂಥದ್ದು. ಎಲ್ಲರ ಕುಟುಂಬದ ಪರಿಸ್ಥಿತಿ ಭಾಳಷ್ಟು ಎಕನಾಮಿಕಲಿ ಭಾಳ ಬಡವರಿದ್ದಾರೆ. ಹಾಗಾಗಿ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ನಾನು, ಅವರಿಗೆ ಮಿನಿಮಮ್ ಕನಿಷ್ಠ ಒಂದು 10 ಲಕ್ಷ ಆದರೂ ಪರಿಹಾರ ಕೊಡಲಿ. ಇಂಥ ಒಂದು ಕುಟುಂಬಕ್ಕೆ ಸಹಾಯ ಮಾಡಿದರೆ ಸರ್ಕಾರಕ್ಕೂ ಒಂದು ಒಳ್ಳೆಯ ಹೆಸರು ಬರುತ್ತೆ ಅಂತ ಅವರಲ್ಲಿ ಕೇಳಿಕೊಂಡು ದಯವಿಟ್ಟು ಅವರಲ್ಲಿ ನಾನು ಶಾಸಕನಾಗಿನೂ ಸಹಿತ ಮನವರಿಕೆ ಮಾಡ್ತಾ ಇದ್ದೀನಿ. ಇಂಥ ಕುಟುಂಬಕ್ಕೆ ಕೊಡೋದ್ರಿಂದ ಒಳ್ಳೆಯ ಒಂದು ಸಾಂತ್ವನ ಕೊಟ್ಟಂಗೆ ಆಗತ್ತೆ. ಒಳ್ಳೆಯವರಿಗೆ ಅದನ್ನು ತಾವು ಕೊಡಿ, ಒಂದು 10 ಲಕ್ಷ ಆದರೂ ಮಿನಿಮಮ್ ಕೊಡಿ ಅಂತ ಹೇಳಿ ನಾನು ಸರ್ಕಾರಕ್ಕೆ ಮನವಿಯನ್ನು ಮಾಡ್ತಾ ಇದ್ದೀನಿ. ಭೇಟಿಯಾಗಿ ನಾನು ಗುರುವಾರ ದಿನ ಹೋಗಿ ಭೇಟಿಯಾಗಿ ನಾನು CM ಅವರಿಗೆ ಖುದ್ದಾಗಿ ನಾನೇ ಭೇಟಿಯಾಗಿ ಉಸ್ತುವಾರಿ ಸಚಿವರಿಗೂ ಮತ್ತು CM ಅವರಿಗೂ ಭೇಟಿಯಾಗಿ ಅದ್ರ ಬಗ್ಗೆ ಮನವರಿಕೆ ಮಾಡಿ ನಾನು ಏನು ಅವರಿಗೆ ಮುಟ್ಟಬೇಕು ಆ ದುಡ್ಡನ್ನು ಆದಷ್ಟು ಬೇಗನೆ ಮುಟ್ಟಿಸುವಂಥ ವ್ಯವಸ್ಥೆನೂ ನಾನು ಮಾಡ್ತೀನಿ ಸರ್.